ಈ ದಿನ ಸರ್ವಧರ್ಮಗಳ ನಾಯಕರಾದ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರ ಪದಗ್ರಹಣ ನಿನ್ನೆ ಆಗಿತ್ತು. ಆ ಕಾರ್ಯಕ್ರಮಕ್ಕೆ ನಾವು ನೆಲಮಂಗಲ ತಾಲೂಕಿನಾದ್ಯಂತ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸಣ್ಣನವರು ಸಿಹಿ ಹಂಚುವ ಮುಖಾಂತರ ಸಂಭ್ರಮಾಚರಣೆ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಆದೇಶ ಮಾಡಿದರು. ಅವರ ಅಧ್ಯಕ್ಷತೆಯಲ್ಲಿ ಇವತ್ತು 3ನೇ ದಿವಸ ಮಂಗಳವಾರದಿಂದ ಸ್ಟಾರ್ಟ್ ಆಯಿತು. ಮಂಗಳವಾರ, ಬುಧವಾರ, ಇವತ್ತು ಗುರುವಾರ ದಿವಸ ಇವತ್ತೂ ಸಹ ಪ್ರಾರಂಭ ಆಗಿ ನಿರಂತರವಾಗಿ ನಡೀತಾ ಇದೆ. ಈಗಾಗಲೇ ಸುಮಾರು 4 ಲಕ್ಷ ಲಾಡುಗಳನ್ನು ನಗರಸಭೆ ವ್ಯಾಪ್ತಿ ವಿತರಣೆ ಮಾಡ್ತಾ ಇದ್ದಾರೆ. ನಗರಸಭೆ ವ್ಯಾಪ್ತಿಯ ಮುಖಂಡರುಗಳೆಲ್ಲ ಸೇರಿ ಇವತ್ತಿನಿಂದ ಕಸಬಾ ಹೋಬಳಿ, ತ್ಯಾಮೂಳು, ಸೋಂಪುರ, ಸೋಲೂರು ಸಹ ಪ್ರಾರಂಭ ಆಗ್ತದೆ. ನಿರಂತರವಾಗಿ ನಡೀತಾ ಇದೆ ಕಾರ್ಯಕ್ರಮ. ಈಗ ಏನು ಲಾಡು ತಯಾರಿ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದು ಡಿ.ಕೆ. ಶಿವಕುಮಾರ್, ಅದೇ ನಮ್ಗೆ ಹೆಮ್ಮೆ ಎಲ್ಲರಿಗೂ. ಅದರಲ್ಲೂ ನಮ್ಮ ತಾಲೂಕಿನಲ್ಲಿ ತುಂಬ ಖುಷಿ ಆಗ್ತಾ ಇದೆ. ಏಕೆಂದರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮ MLA ಸಾಹೇಬರು, ಜನಪ್ರಿಯ ಶಾಸಕರಾದ ಸೀನಣ್ಣನವರು ತುಂಬ ಆಪ್ತರು. ಈಗಾಗಲೇ ಅಭಿವೃದ್ಧಿ ಕೆಲಸದಲ್ಲಿ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಲ್ಲಿ ಅತಿ ಹೆಚ್ಚು ಅನುದಾನ ತಂದಿರೋದು ಇಡೀ 224 ಕ್ಷೇತ್ರದಲ್ಲಿ ನಮ್ಮ ಶಾಸಕರೇ. ಈಗ ಇನ್ನು ಅರ್ಧಕ್ಕೆ ಡಬಲ್ ಆಗಿ ತರ್ತಾರೆ ಅಂತ ನಮ್ಮ ಭರವಸೆ ಹಾಗೂ ನಂಬಿಕೆ. ಕೆಲಸ ಅಭಿವೃದ್ಧಿ ಕೆಲಸ ನೆಲಮಂಗಲ ತಾಲೂಕಲ್ಲಿ ಇನ್ನು ಹೆಚ್ಚಿನದಾಗಿ ನಡೀತಿದೆ ಪಕ್ಷಾತೀತವಾಗಿ. ಈಗ ಸಿಹಿ ಹಂಚೋ ಕಾರ್ಯಕ್ರಮ ಸಹ ಅಷ್ಟೇ. ಯಾರು ಕಾಂಗ್ರೆಸ್ನವರು ಅಂತಲ್ಲ, ಎಲ್ಲರ ಮನೆ ಪ್ರತಿಯೊಂದು ಮನೆಗೂ ಸಹ ವಿತರಣೆ ಮಾಡಿ ಅಂತ ನಮ್ಮ ಜನಪ್ರಿಯ ಶಾಸಕರು ಎಲ್ಲ ಮುಖಂಡರಿಗೂ ಆದೇಶಿಸಿದ್ದಾರೆ. ಅವರ ಆದೇಶದಂತೆ ನಾವು ಎಲ್ಲರೂ ವಿತರಣೆ ಮಾಡ್ತಾ ಇದ್ದೀವಿ. ಯಾವ ಮನೆಯೂ ಬಿಡ್ತಾ ಇಲ್ಲ, ಎಲ್ಲರ ಮನೆಗೂ ವಿತರಣೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಮ್ಮ ಜನಪ್ರಿಯ ಶಾಸಕರಿಗೂ ರೆಸ್ಪಾನ್ಸ್ ಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ, ಅದಕ್ಕೂ ತುಂಬ ರೆಸ್ಪಾನ್ಸ್ ಬರ್ತಾ ಇದ್ದಾನ. ಸಾಹೇಬರು ಒಂದು ಜಾತಿ ಸೀಮಿತ ಅಲ್ಲ, ಎಲ್ಲ ಜಾತಿ ಜನಾಂಗ ವರ್ಗಕ್ಕೂ ನಿನ್ನೆ ದಿವಸನೇ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಾದ್ಮೇಲೆ ಒಂದು ಸುಮಾರು 3-4 ಜನರುಗಳಿಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಈಗ ಭಾರತ್ ಜೋಡ ಪ್ರತಿ ಪಂಚಾಯತಿಗಳಿಗೂ ಒಂದು ಸಂಘ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಮೊದಲೇ ದಿವಸನೇ ಇಷ್ಟು ಕಾರ್ಯಕ್ರಮ ಮಾಡಬೇಕಾದ್ರೆ ಇನ್ನು 2 ವರ್ಷ ಯಾವ ರೀತಿ ಅಧಿಕಾರ ಮಾಡ್ತಾರೆ ನೀವೇ ಊಹಿಸೋಕ್ಕಾಗಲ್ಲ. ಅದು ನನ್ನ ಹೆಸರು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ CM ಗೌಡ ಅಂದ್ಬಿಟ್ಟಣ. ಸರ್, ಇಲ್ಲಿ ನಮಗೆ ಒಂದು 10 ಲಕ್ಷ ಲಾಡು ಹೇಳಿದ್ದಾರೆ. ಈಗ ಆಲ್ರೆಡಿ ಒಂದು 4 ಲಕ್ಷ ರೆಡಿ ಆಗಿದೆ. ಬೆಳಗ್ಗೆ ಸಂಜೆ ಗಂಟ ರಾತ್ರಿ ಎಲ್ಲ ಕೆಲಸ ಮಾಡ್ತೀವಿ. ನಮ್ಮ ಹತ್ರ ಒಂದು 300-400 ಜನ ಭಟ್ರೆ ಇದ್ದಾರೆ. ಕೆಲಸ ಅಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೈಜಿನಿಕ್ ಆಗಿದೆ. ಕ್ವಾಲಿಟಿಲಿ ಕ್ವಾಂಟಿಟಿಲಿ ಯಾವುದೇ ಕಾರಣಕ್ಕೂ ಕಳಪೆ ಇಲ್ಲ, ಚೆನ್ನಾಗಿದೆ. ದಿನ ಒಂದ್ಸತಿ ಬಂದು MLA ಬಂದು ಚೆಕ್ ಮಾಡ್ತಾ ಇದ್ದಾರೆ, ಲೀಡರ್ಗಳು ಬಂದು ಚೆಕ್ ಮಾಡ್ತಾ ಇರ್ತಾರೆ. ನಾವು ಏನು ಕೇಳೋದು ಇಲ್ಲ ಅಂತೆಲ್ಲ ತಂದು ಕೊಡ್ತಾ ಇದ್ದಾರೆ. ತುಪ್ಪನೇ ಆಗ್ಬೋದು, ದ್ರಾಕ್ಷಿ ಗೋಡಂಬಿನೇ ಆಗ್ಬೋದು, ಮಗಜ ಆಗ್ಬೋದು, ಬಾದಾಮ್ ಪಿಸ್ತನೆ ಆಗ್ಬೋದು, ಏನು ಕೇಳಿ ತಂದು ಕೊಡ್ತಾ ಇದ್ದಾರೆ. ಸಮಸ್ಯೆ ಇಲ್ಲ ಸರ್, ತುಂಬ ಚೆನ್ನಾಗಿ ಕೊಡ್ತಾವ್ರೆ ಸರ್. ದ್ರಾಕ್ಷಿ ಒಂದು 700 ಕೆಜಿ ದ್ರಾಕ್ಷಿ ಕೊಟ್ಟಿದ್ದಾರೆ. ಈಗ ಗೋಡಂಬಿ ಒಂದು 1000 ಕೆಜಿ ಅಲ್ಲ 1000 ಕೆಜಿ ಮೇಲೆ ಕೊಟ್ಟಿದ್ದಾರೆ ಗೋಡಂಬಿನ. ತುಪ್ಪ ಒಂದು 1000 ಕೆಜಿ ಕೊಟ್ಟಿದ್ದಾರೆ. ಈಗ ಮಗಜ ಒಂದು 1000 ಕೆಜಿ ಕೊಟ್ಟಿದ್ದಾರೆ. ಡೈಮಂಡ್ ಸಕ್ಕರೆ ಒಂದು 2000 ಕೆಜಿ ಕೊಟ್ಟಿದ್ದಾರೆ. ಮಾಮೂಲಿ ಕಡಲೆ ಹಿಟ್ಟು ಅವೆಲ್ಲ ಒಂದು 10,000 ಕೆಜಿ ಬಂದಿದೆ. ಸಕ್ಕರೆ ಒಂದು 20,000 ಕೆಜಿ ಬಂದಿದೆ. ಯಾವುದೇ ವಿಟಮಿನ್ ಕಮ್ಮಿ ಕೊಡ್ತಾ ಇದ್ದಾರೆ. ಮಾಡ್ದಂಗೆ ತಂದು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣ ನಮಗೇನು ಕೊರತೆ ಮಾಡಿಲ್ಲ. ಕೇಳ್ದಂಗೆ ತಂದು ಕೊಡ್ತಾರೆ ಸರ್. ನೆಲಮಂಗಲ ಕಾಂಗ್ರೆಸ್ ಆಫೀಸ್ ಅದು ಸರ್. ನೆಲಮಂಗಲ ಕಾಂಗ್ರೆಸ್ ಆಫೀಸು ನಾರಾಯಣಗೌಡರು ಬಿಲ್ಡಿಂಗಲ್ಲಿ ಮಾಡ್ತಾರೆ ಸರ್. ನಾವು ಸರ್ ಮಾಡಿದ್ದೀವಿ. 4 ಲಕ್ಷ 5 ಲಕ್ಷ ಮಾಡಿದ್ದೀವಿ. ಹೈಯೆಸ್ಟ್ ಮಾಡ್ತಾರೆ ಇದೇ ಫಸ್ಟ್ ಸರ್. ನಾವು ಸರ್ ಇಲ್ಲಿ ಯಾರಿಗೂ ಮಾಡಿಸಿಲ್ಲ, ಇದೇ ಫಸ್ಟ್ ಮಾಡಿಸ್ತಾ ಇರೋದು. 10 ಲಕ್ಷ ಮಾಡ್ತಾ ಇದ್ದಾರೆ. ಮತ್ತೆ ಬೇಕು ಅಂತ ಹೇಳಿದ್ದಾರೆ, ಮಾಡ್ತೀವಿ ಸರ್ ನಾವು. ಸರ್ ತುಂಬ ಖುಷಿ ಅದು ಮಾಡೋಕ್ಕೆ. ಬಂದ್ರೆಲ್ಲ ತುಂಬ ರೆಸ್ಪಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಲಾಡು ಅಂತಾರೆ, ಕ್ವಾಲಿಟಿ ಚೆನ್ನಾಗಿದೆ ಅಂತಾರೆ. ಹಂಗಂಗೆಲ್ಲ ತುಂಬ ಖುಷಿ ಆಯ್ತದೆ ಸರ್ ನಮ್ಗೆ ಮಾಡೋದಕ್ಕೆ. ಸರ್ ನಮಗೆ ಇದು ಮಾಡ್ತಾ ಇದೀವಿ ಅಂತ ತುಂಬ ಖುಷಿ ಆಯ್ತದೆ. ಒಳ್ಳೆ ಫೀಲ್ ಆಯ್ತದೆ. ಜನಗಳು ಬಂದು ಖುಷಿಯಿಂದ ಬಂದು ತೊಗೊಂಡೋಗ್ತಾರೆ, ನಗ್ನಗ್ನ ಬಂದು ತೊಗೊಂಡೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕೊಡ್ತಾರಪ್ಪ, ನೀಟ್ನೆಸ್ ಚೆನ್ನಾಗಿದೆ ಅಂತ ಅಂತಿದ್ದಾರೆ. ಹಂಗಾಗಿ ತುಂಬ ಖುಷಿ ಆಯ್ತದೆ ಸರ್ ನಮಗೆ. ಸರ್ MLA ಸಾಹೇಬ್ರ ಕಡೆಯಿಂದ, ಶ್ರೀನಿವಾಸ್ ಸರ್ ಕಡೆಯಿಂದ ನಮ್ಮ ಕಡೆ ಒಂದು 400 ಜನ ಹುಡುಗರು ಕೆಲಸ ಸಿಕ್ತು. ರೇಷನ್ ಅಂಗಡಿ ಸಂಪಾದನೆ ಆಗಿದೆ. ಆಮೇಲೆ ಎಲ್ಲರಿಗೂ ಇವತ್ತೊಂದು 4 ದಿನ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಸರ್. ಈಗ ಇನ್ನೂ ಒಂದು 5 ದಿನ 6 ದಿನ ಕೆಲಸ ಮಾಡ್ತಾರೆ. ಅವ್ರಿಗೊಂದು ಜೀವನ ಅಂತ ಆಯ್ತದೆ. ಒಳ್ಳೆ MLA ಸಾರ್.